ಎಲ್ಲಿ ಅಮ್ಮ ನನಗೆ ಇವಾಗ ಕಷ್ಟಕ್ಕೆ ಯಾರು ಬಂದು ನಿಂತ್ಕೊಂಡ್ರ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಾನು. ಸರಿ ಹೆವಿ ಆಗ್ತದೆ, ಕನ್ಫರ್ಮ್ ಮಾಡ್ಕೊಂಬಿಡೋಣ. ನಿಮ್ಮನ್ನ ಅಲ್ಸಕ್ಕೋಸ್ಕರ ನಾವು ಬಂದಿರ್ತೀವಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೇವ ವಿಡಿಯೋಗೆ ಸ್ವಾಗತ. ಸೊ ನಾನು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ, ವೀಡಿಯೋಸ್ ಮಾಡ್ದಿರಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದರೆ, ವೀಡಿಯೋಸು ಏನೂ ಬೇಡವೇ ಬೇಡ, ಏನಾದರೂ ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಅನ್ನೋ ಪರಿಸ್ಥಿತಿಗೆ ನಾನು ಬಂದುಬಿಟ್ಟಿದ್ದೆ. ಏನಾಗಿತ್ತು ಅಂತಂದರೆ, ನನಗೆ ಲಾಸ್ಟ್ ಟೈಮ್ ಇದೇ ಲೊಕೇಶನಲ್ಲೇ ಬಂದು ವೀಡಿಯೋ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಲಾಸ್ಟ್ ವೀಡಿಯೋ ಆಗಿರುತ್ತೆ ಈ ವಿಡಿಯೋ. ಸೊ ಈ ಲೊಕೇಶನಲ್ಲಿ ವೀಡಿಯೋ ಮಾಡಿಕೊಂಡು ಮನೆಗೆ ಹೋಗಾದ್ಮೇಲೆ ಮಾರನೇ ದಿವಸ ರಿಲೇಷನ್ ಮದುವೆ ಇತ್ತು. ಆ ಮದುವೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನೈಟು ಕಾರ್ ಎತ್ಕೊಂಡು ಹೋಗ್ತಾ ಇದ್ದೆ. ಕಾರ್ ಆಕ್ಸಿಡೆಂಟ್ ಆಯಿತು. ಸುಮಾರು ನನಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಯಿತು. ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಬಂತು, ಏನೋ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡು ಸಾಲ್ವ್ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಮಾತು ಕೊಟ್ಬಿಟ್ಟಿದ್ದೀನಿ. ಏನೇ ಆಗಲಿ ನಾನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸೇ ಸ್ಟಾಪ್ ಮಾಡಿಬಿಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಮತ್ತೆ ನಾನೇ ಏನೋ ಸಮಾಧಾನ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಹೊಸ ದೇವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಮದರ್ ಗೋಸ್ಟ್ ಆತ್ಮ ಅಂತ ಅಂದ್ಬಿಟ್ಟು ಒಂದು ಬಂಗ್ಲೆಯಲ್ಲಿ ವೀಡಿಯೋ ಮಾಡಿದ್ದೆ. ಅದನ್ನು ನಾನು ಕರೆಕ್ಟಾಗಿ ಫುಲ್ಫಿಲ್ ಮಾಡಲಿಲ್ಲ. ಹೆಂಗಂದರೆ ಹಂಗೆ ಆ ಥರದಿಂದ ಮಾಡಿಬಿಟ್ಟು ಓದಂಗೆ ನನ್ನ ಮೈಂಡ್ ಸೆಟ್ಟು. ಸೊ ಈ ಕಿತ ನಾವು ಕರೆಕ್ಟಾಗಿ ಆತ್ಮಕ್ಕೆ ಪರಿಹಾರ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಆದಷ್ಟು ಕೊಟ್ಬಿಟ್ಟು ನೀಟಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಶಾರುಖ್ ಬ್ರೋ ಅವ್ರ ಫ್ರೆಂಡ್ ಆದರೆ ಬಂದಿದ್ದೀರಿ. ಸೊ ಶಾರುಖ್ ಬ್ರೋ ಬನ್ನಿ, ಹಿಡ್ಕೊಂಬಣಿ. ಸೊ ಇವ್ರು ಶಾರುಖ್ ಬ್ರೋ ನೋಡಿರ್ತೀರಾ. ಶಾರುಖ್ ಬ್ರೋ ಜೊತೆನೆ ನಾನು ಆ ವಿಡಿಯೋ ಮಾಡಿತ್ತು. ಇವಾಗ ಮತ್ತೆ ನಾವು ಬಂದಿದ್ದೀರಿ. ಅದೇ ಈ ವಿಡಿಯೋ ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಭಯ ಬಿದ್ವಿ. ಆದ್ರೆ ಈ ವಿಡಿಯೋ ಮುಗ್ದಾದ್ಮೇಲೆ ನಮಗೆ ಪರ್ಸನಲ್ ಅಟ್ಯಾಕ್ಸ್ ಆಗಿದೆ. ಇವ್ರಿಗೆ ಸ್ವಲ್ಪ ಪರ್ಸನಲ್ ಆಗಿ ಅಟ್ಯಾಕ್ಸ್ ಆದ್ವು. ನನ್ಗೂ ನನ್ನ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆದ್ವು. ಅದೆಲ್ಲ ನಿಮ್ಮ ಹತ್ರ ಹೇಳ್ಕೋಬಹುದು. ಆದ್ರೆ ಹೇಳ್ತಾ ಹೋದ್ರೆ ಈ ವಿಡಿಯೋ ಲೆಂತಿ ಆಗಿರುತ್ತೆ. ಸೊ ಏನು ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಇದೊಂದು ತಪ್ಪನ್ನ ಕ್ಷಮಿಸ್ಬಿಡಿ. ತುಂಬ ದಿನದಿಂದ ನೀವು ಕಾಯ್ತಾ ಇದ್ರಿ ವಿಡಿಯೋಸ್ ಬಂದಿಲ್ಲ ಅಂತ ಅಂದ್ಬಿಟ್ಟು. ಇದಕ್ಕೆ ಮೇಲೆ ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಕೊಡ್ತೀನಿ. ಸೊ ಮಣಿ, ಮತ್ತೊಂದು ಬ್ರೋ, ನೀವ್ ಇಲ್ದೇ ಇರೋ ಟೈಮಲ್ಲಿ ನನಗೆ ನಿಮ್ ಸಬ್ಸ್ಕ್ರೈಬರ್ಸು, ನಿಮ್ ಫ್ಯಾನ್ಸು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಇವ್ರನ್ನ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಪೋರ್ಟ್ ಮಾಡ್ತಾ ಇರಿ ಶಾರುಖ್ ಬ್ರೋ ಚಾನಲ್ನ. ನಾನು ಅವ್ರ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮತ್ತು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಮನೆ ಹಂಗೆ ತಿರ್ಸ್ಕೊ, ಏನಾದರೂ ಮಾತು ಹೇಳ್ಬಿಡು. ಏನಿಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು, ನಾನು ಶಾರುಖ್ ಬ್ರೋ ಅವ್ರ ಜೊತೆ ಒಂದು 4-5 ವಿಡಿಯೋ ಮಾಡಿದ್ದೆ. ಸೊ ರೀಸೆಂಟ್ ಡೇಸಲ್ಲಿ ಮನಿ ಬಂದ್ಬಿಟ್ಟು ಶಾರುಖ್ ಬ್ರೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೋಸ್ಟ್ ಅಂಟ್ ವೀಡಿಯೋಸಲ್ಲಿ. ಸೊ ಅದರಿಂದ ಬ್ರೋ ನಾನು ನಮ್ಮ ಫ್ರೆಂಡ್ನ ಕರ್ಕೊತೀನಿ ಅಂತ ಹೇಳವ್ರೆ. ಸೊ ಕರ್ಕೊಂಬನ್ನಿ ಬ್ರೋ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಜೊತೆ ಅವರು ಬಂದಿದ್ದಾರೆ. ಸೊ ಇದ್ರ ಸ್ಟೋರಿ ಬಂದ್ಬಿಟ್ಟು ನಿಮಗೆ ಪಾರ್ಟ್ 1ನಲ್ಲಿದೆ. ಪಾರ್ಟ್ 1 ಇದಕ್ಕೆ ಹಿಂದಿನ ವಿಡಿಯೋನೇ. ಅದ್ರ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲೂ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಂಗಿಲ್ಲ ಅಂತಂದರೆ ಇದಕ್ಕಿಂತ ಹಿಂದೆ ವಿಡಿಯೋನೇ, ಸೆಕೆಂಡ್ ವಿಡಿಯೋನೇ ಆ ವಿಡಿಯೋ ಆಗಿರುತ್ತೆ. ಸೊ ಆ ವಿಡಿಯೋ ನೋಡಿ ಸ್ಟೋರಿ ತಿಳ್ಕೊಳ್ಳಿ. ಪಾರ್ಟ್ 1 ಮಲ್ಲೇಶ್ ಬ್ರೋ ಚಾನಲ್ ಇದೆ, ಪಾರ್ಟ್ 2 ನನ್ನ ಚಾನಲ್, ಪಾರ್ಟ್ 2 ಬಂದ್ಬಿಟ್ಟು ಶಾರುಖ್ ಬ್ರೋ ಚಾನಲ್ ಇದೆ. ಪಾರ್ಟ್ 2 ನನ್ನ ಚಾನಲಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ರೆ, ಸೊ ಅದ್ರ ಲಿಂಕೂ ಕೊಡ್ತೀನಿ. ಪಾರ್ಟ್ 2 ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ಫ್ರೆಂಡ್ಸ್, ಶಾರುಖ್ ಬ್ರೋ ಅವ್ರ ಚಾನಲಲ್ಲಿದೆ. ಸೊ ನಿಮಗೆ ಲಿಂಕಲ್ಲಿ ಏನು ಕ್ಲಿಕ್ ಮಾಡಿ ಬರೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಶಾರು SHARU ಸ್ಪೇಸ್ A to Z ಅಂತ ಹೊಡೆದು ನನ್ನ ಚಾನಲ್ನ ನೋಡ್ಬೋದು. ಸೊ ಲೇಟು ಲ್ಯಾಗ್ ಮಾಡ್ದಿರಂಗೆ ವಿಡಿಯೋ ಆದರೆ ಶುರು ಮಾಡೋಣ. ನಿಮಗೆ ಸ್ಟೋರಿ ಹೇಳಿದ್ರೆ ಅದು ತುಂಬ ಲೆಂತ್ ಆಗಿಬಿಡುತ್ತೆ. ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ.
ಸೊ ನಾವು ಲಾಸ್ಟ್ ಟೈಮ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು, ಎಕ್ಸಾಕ್ಟ್ ಈ ಪ್ಲೇಸ್ ಇಂದಾನೆ ನಾವು ಮಾತಾಡ್ಕೊಂಡು ಹೋಗಿದ್ವಿ. ಆದ್ರೆ ಲಾಸ್ಟ್ ಟೈಮ್ ನಾವು ಹೋಗ್ಬೇಕಾರೆ ಏನೋ ಬೀಳೋ ಸೌಂಡು ಇದೆಲ್ಲ ಬಂದಿತ್ತು. ಆದ್ರೆ ಈ ಸರಿ ಏನೋ ಒಂಥರ ಇಲ್ಲ ಬ್ರೋ. ನನಗೆ ಏನ್ ಅನ್ಸುತ್ತೆ ಗೊತ್ತಾ ಬ್ರೋ, ಈ ಮನೆಗೆ ಖಾಲಿ ಹೋಗಾದ್ಮೇಲೆನೆ ನಿಮ್ಮ ಮನೇಲೂ ಪ್ರಾಬ್ಲಮ್ಮು, ಇಲ್ಲಿಗೆ ನಮ್ಮ ಮನೇಲೂ ಪ್ರಾಬ್ಲಮ್ ಆಯ್ತು ಇಲ್ಲಿಗೆ ಬಂದು ಹೋದಾದ್ಮೇಲೆ. ಹೌದು ಆಯ್ತಾ? ಸೊ ನನಗೇನು ಅನಿಸ್ತಿದೆ ಅಂತಂದ್ರೆ, ನಾವು ಕರೆಕ್ಟಾಗಿ ಏನಾಯ್ತು ಬ್ರೋ? ಎಲ್ಲಿ ಅಮ್ಮ ಏನದು ಎಲ್ಲಿ ಅಮ್ಮ ಏನದು ಸತಿ ವಿಡಿಯೋದಲ್ಲಿ ನೋಡುವಾಗ ಸೇಮ್ ಹಂಗೆ ಇದೆ ಬ್ರೋ. ಏನ್ ಬ್ರೋ ಇದು ಬ್ರೋ? ಪಕ್ಕಾ ಅಮ್ಮನೇ ಬ್ರೋ. ಅದೇ ಬ್ರೋ ಇವಾಗ ಹೇಳಕ್ ಬಂದೆ ನಾನು. ಲಾಸ್ಟ್ ಟೈಮ್ ನಾವು ಬಂದ್ರಿ ಗೊತ್ತಾ, ಬಂದು ಹೋಗಾದ್ಮೇಲೆ ನಾವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕರೆಕ್ಟಾಗಿ ನಾವು ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕೋ ಮಾಡಿಲ್ಲ ಬ್ರೋ. ಆದ್ರೆ ಬ್ರೋ ನಾವು ಲಾಸ್ಟ್ ಟೈಮ್ ನಾವು ಹೋಗ್ಬೇಕಾರೆ ಅಲ್ಲೇ ನಿಂತಿದ್ರು ಬ್ರೋ ಎಕ್ಸಾಕ್ಟ್. ಆದ್ರೆ ಮತ್ತೆ ನಾವು ಬರ್ಬೇಕಾರೆ ಎಂಟರ್ ಮಾಡ್ಬೇಕಾರೆ ಅಲ್ಲೇ ನಿಂತಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಬ್ರೋ ನಾವ್ ಏನೇನ್ ಮಾಡ್ತಾ ಇದೀವಿ, ನಾವು ಪರ್ಸನಲ್ ಲೈಫ್ ಅಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ನಿಗಾ ಇಟ್ಟಿದ್ದಾರೆ ಬ್ರೋ ಅವರು. ಹೌದು, ಅದಕ್ಕೆ ಬ್ರೋ ಇಷ್ಟು ನಮ್ಗೆ ಪರ್ಸನಲ್ ಆಗಿ ಪ್ರಾಬ್ಲಮ್ಸ್ ಆಗಿರೋದು. ನನಗಂತೂ ಇನ್ನೊಂದು ಫ್ರೆಂಡ್ಸ್, ನಾವು ಇಲ್ಲಿಂದ ಹೊರಟಿ ಜಸ್ಟ್ 5 minutes ಆಗಿತ್ತು, ಅವಾಗ ಕಾರ್ ಟಚ್ ಆಗಿದೆ. ನನ್ನ ಲೈಫಲ್ಲೇ ಫ್ರೆಂಡ್ಸ್ ನನಗೆ ಸೌಂಡ್ ಬಂತಲ್ಲ. ಸೊ ನನ್ನ ಲೈಫಲ್ಲೇ ನಾನು ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. 1 ತಿಂಗಳು ನಾನೇ ಮನೆಯಲ್ಲಿ ಸ್ಟೇಷನ್ನು, ಫ್ಯಾಮಿಲಿ ಜಗಳ, ಕಾರ್ ಆಕ್ಸಿಡೆಂಟು ಈ ಥರ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟೆ. ನಾನು ಏನಕ್ಕಾದರೆ ಬದುಕಿದ್ದೀನೋ ಅನ್ನೋ ಪರಿಸ್ಥಿತಿಗೆ ಇಳಿದ್ಬಿಟ್ಟಿದ್ದೆ ಈ ಮನೆಗೆ ಕಾಲಿಕ್ಕಿ ಹೋಗಾದ್ಮೇಲೆ. ಬಟ್ ಆದ್ರೂ ಏನಕ್ಕೆ ಬ್ರೋ ಬಂದ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ನನ್ನ ಮೈಂಡಲ್ಲಿ ಏನೋ ಓಡ್ತಾ ಇದೆ, ಇಲ್ಲಿ ಬಂದು ನಾನು ಏನೋ ಇನ್ಕಂಪ್ಲೀಟು, ಏನೋ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದ್ಬಿಟ್ಟು. ಸೊ ಅದರಿಂದ ನನಗೆ ಇದಕ್ಕೆ ಮೇಲೆ ನಾನು ಸತ್ರೂ ಪರವಾಗಿಲ್ಲ, ಇಲ್ಲಿ ಕರೆಕ್ಟಾಗಿ ಅವ್ರಿಗೆ ಏನು ಪರಿಹಾರ ಬೇಕೋ, ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ಅಲ್ಲೇನೋ ಓದಂಗಾಯ್ತಣ್ಣ, ಎಲ್ಲಿ ಅಲ್ಲಿ ಕಿಟಕಿ ಹತ್ರ ಹೋಯ್ತು. ಹೌದಾ? ಸೊ ಅದನ್ನು ಡಿಸೈಡ್ ಮಾಡಿಕೊಂಡು ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ಇವತ್ತು ನಾನು ಪ್ರಯತ್ನ ಪಡ್ತೀನಿ. ಏನು ಸರ್ ಬ್ರೋ? ಅದೇ ಬ್ರೋ, ನಮ್ಗೆ ಪ್ರಾಬ್ಲಮ್ಸ್ ಆಗಿದೆ. ಅವರು ನಮ್ ಹಿಂದೆನೆ ಬಂದಿದ್ರು ಅನ್ಸುತ್ತೆ, ಮೇ ಬಿ. ನನಗೆ ಅನ್ಸ್ತಾ ಇರೋ ಪ್ರಕಾರ ಅವ್ರು ನಮ್ ಹಿಂದೆ ಬಂದಿದ್ರು ಅನ್ಸುತ್ತೆ. ಅದಕ್ಕೆ ನಾವ್ ಇಷ್ಟೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡಿದೀವಿ. ಸೊ ಇದಕ್ಕೆ ನಮ್ ಪರಿಹಾರ ಅಂದ್ರೆ ಇವ್ರ ಹತ್ರ ಹೋಗ್ಬಿಟ್ಟು ಅದನ್ನ ನಮ್ ಕ್ಷಮೆ ಕೇಳಿ ಅದರಿಂದ ತಪ್ಪಿಸ್ಕೊಳ್ಳೋದೇ ನಮಗ್ ಪರಿಹಾರ. ಆ ಕಿಟಕಿ ಬಂತು ಬ್ರೋ, ಏನೋ ಅಲ್ಲೇ ಇದೆ ಅಣ್ಣ, ಅಲ್ಲೇ ಬ್ರೋ. ಸರಿ ಬ್ರೋ, ನೋಡಿದ್ನಲ್ಲ, ಲೇಟ್ ಮಾಡೋದು ಬೇಡ ಬ್ರೋ. ಅಂದ್ರೆ ಸೌಂಡ್ ಸ್ಟಾರ್ಟ್ ಆಯ್ತಣ್ಣ. ಸರಿ ಬ್ರೋ, ಲೇಟ್ ಮಾಡೋದು ಬೇಡ, ಹೋಗ್ಬಿಡೋಣ ಬಾ ಮನೆ. ಅಮ್ಮ ನಾವು ಬರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಅಮ್ಮ ನೀವು ನಮಗ್ ಕೊಟ್ಟಿರೋ ತೊಂದರೆಗಳು ಸಾಕು, ನಾವು ಬೇಸತ್ತು ಹೋಗ್ಬಿಟ್ಟಿದೀವಿ ಜೀವನದಲ್ಲಿ. ಒಂದಾದ್ಮೇಲೆ ಒಂದು ನರ್ಕ ನೋಡ್ಬಿಟ್ಟಿದ್ದೀರಿ ನಾವು. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ನಾವು ಬಂದಿರೋದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ನಾವು. ಬ್ರೋ ನಮ್ಗೇನು ಇವ್ರೇನೋ ನಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಿರ್ಬೇಕು ಬ್ರೋ. ಮೇ ಬಿ ಹಂಗೆ ಅನಿಸ್ತಿದೆ ಬ್ರೋ. ಇಲ್ಲಾಂದ್ರೆ ನಮಗೆ ಒಳಗ್ ಬರಬಾರ್ದು, ನಾನು ಇವ್ರ ಹಿಂದೆನೆ ಇರಬೇಕು, ಇವ್ರಿಗೆ ಇನ್ನ ತೊಂದರೆ ಕೊಡಬೇಕು ಅನ್ನೋದು ಇರ್ಬೋದು. ಇವ್ರಿಗೆ ಹೇಳಕ್ಕಾಗಲ್ಲ. ಅದಕ್ಕೆ ಬ್ರೋ ಫಸ್ಟ್ ಕ್ಷಮೆ ಕೇಳ್ಬಿಡೋಣ, ಇನ್ನೊಂದು ಮಾಡೋಣ. ನಾನೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ, ಓಕೆನಾ? ಬನ್ನಿ, ಲೇಟ್ ಮಾಡೋದು ಬೇಡ. ಹುಷಾರಾಗಿ ಬಾ ಮಣಿ. ಹುಷಾರು. ಅಮ್ಮ, ವಿತ್ ಯುವರ್ ಪರ್ಮಿಷನ್ನು ನಾವು ಮತ್ತೆ ನಿಮ್ಮ ಮನೆ ಒಳಗಡೆ ಬರ್ತಿದ್ದೀರಿ. ದಯವಿಟ್ಟು ಬೇಡ ಅನ್ಬೇಡಿ. ಇಲ್ಲಿಂದ ಏನೋ ಓಡ್ದಂಗೆ ಅನಿಸ್ತು ಬ್ರೋ. ಏನೋ ಪಸ್ ಅಂತ ಫಾಸ್ಟಾಗಿ ಮೂವ್ ಆದಂಗೆ ಅನಿಸ್ತು ನನಗೆ. ಅಮ್ಮ, ಇದೆಲ್ಲ ಮಾಡ್ತಿರೋದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ನಾವು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಿ. ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೇನೆ ನಾವು ಬಂದಿರೋದು. ಅಲ್ಲಿ ಬ್ರೋ, ನಾನು ಅಂದಿಲ್ವಾ ನಾವು ಸ್ಟಾರ್ಟಿಂಗ್ ಎಂಟ್ರಿ ಕೊಡಿದ ತಕ್ಷಣ ಇಲ್ಲೇನೋ ಪಾಸ್ ಆದಂಗೆ ಅನಿಸ್ತು ಅಂತ. ಹಿಂಗೆ ಬಾ ಬ್ರೋ, ಹೇಳ್ತೀನಿ.
ನಾನು ಹಿಂಗೆ ಬರ್ತೀನಿ, ನೀವು ಹಂಗೆ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಯಾರೋ ಇವಾಗ ಹೊರಗಡೆ ಸೌಂಡ್ ಬರ್ತಾನೆ ಇದೆ. ಯಾರೋ ಇವಾಗ ನಾನು ಎಂಟ್ರಿ ಕೊಟ್ಟಿದ ತಕ್ಷಣ ಯಾರಿಲ್ವಾ ಬ್ರೋ? ಯಾರಿಲ್ಲ. ಬನ್ನಿ ಬ್ರೋ, ಆ ಕಡೆನೇ ಬನ್ನಿ. ಹಂಗೆ ಬಂದ್ಬಿಡಿ, ಹಂಗೆ ಬನ್ನಿ ಬ್ರೋ, ಹಂಗೆ ಬನ್ನಿ. ಡೋರ್ ಆಟೋಮೆಟಿಕ್ ಕ್ಲೋಸ್ ಆಯ್ತಲ್ಲ? ನೀನೇನು ಗಾಬರಿ ಆಗ್ಬೇಡ ಮಣಿ, ನೀನು ಧೈರ್ಯವಾಗಿದೆಯಾ? ನಾನು ಶಾರುಖ್ ಬ್ರೋ ಜೊತೆ ನೋಡಿದ್ದೀನಿ ವಿಡಿಯೋದಲ್ಲೆಲ್ಲ. ನೀನು ಆರಾಮಾಗಿ ಧೈರ್ಯವಾಗಿರ್ತೀಯ, ಹಂಗೆ ಇರು. ಬ್ರೋ ಏನು ಬ್ರೋ, ಲಾಸ್ಟ್ ಟೈಮ್ ಬಂದ ಹೋಗಿ ಬಾಗ್ಲೆಲ್ಲ ಇದೆ. ಅಮ್ಮ, ನನಗೆ ಅರ್ಥ ಆಗ್ತಿದೆ ನಿಮಗೆ ನಮ್ಮ ಮೇಲೆ ಕೋಪ ಬಂದಿದೆ ಅಂತ ಅಂದ್ಬಿಟ್ಟು. ದಯವಿಟ್ಟು ಪ್ಲೀಸ್ ನಮ್ಮನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ಪರ್ಸ್ನಲಾಗಿ ನಮಗೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ ನಾವು. ನನ್ನ ಪ್ರಕಾರ ಈ ಬಾಗಿಲು ಇರಲಿಲ್ಲ. ಈ ಬಾಗಿಲು ಇರಲಿಲ್ಲ ಲಾಸ್ಟ್ ಟೈಮ್ ನಾವು ಬಂದಾಗ. ಬಾಗ್ಲೇ ಇರಲಿಲ್ವಾ? ಇರಲಿಲ್ಲ ಅನ್ಸುತ್ತೆ. ಬಾಗ್ಲು ಹೆಂಗೆ ಬಂತು? ನನಗೆ ಗ್ಯಾಪ್ನ ಪ್ರಕಾರ ನಾವು ಇದನ್ನ ತುಳ್ಕೊಂಡು ಹೋಗಿದ್ವಿ. ಬ್ರೋ, ಈ ಟೈಲ್ಸ್ ಎಲ್ಲ ಹಾಕಿದ್ರಾ? ಟೈಲ್ಸ್ ಇತ್ತು, ನಾನು ಇದು ತುಳಿದಿರೋ ಗ್ಯಾಪ್ನೇ ಇದೆ. ಹಾಂ ಬ್ರೋ, ಇದು ನಿಮಿಷ ಚಪ್ಪಲಿ ಇದೇ ತಾನೇ ಮಾರ್ಕ್ನೇ ಲಾಸ್ಟ್ ಟೈಮ್? ಅಲ್ಲ ಬ್ರೋ, ನಾನು ಮಾರ್ಕೇ ಇಲ್ಲ. ಇಲ್ಲಿ ಥ್ಯಾಂಕ್ ಯು ಶಾರುಖ್ ಬ್ರೋ. ಯಾಕೆ ಬ್ರೋ? ಮತ್ತೆ ಇಲ್ಲಿಗೆ ಬಂದಾದ್ಮೇಲೆ ಇಷ್ಟೆಲ್ಲ ಅನುಭವಿಸಿ ನನ್ನ ಜೊತೆ ಧೈರ್ಯ ಪಟ್ಕೊಂಡು ಬನ್ನಿ ಬ್ರೋ. ಯಾಕಂದ್ರೆ ನಂದು ಬರೋದು ಇರ್ಲಿಲ್ಲ, ಯಾಕಂದ್ರೆ ನನಗೆ ಪ್ರಾಬ್ಲಮ್ಸ್ ಆಗಿದೆಯಲ್ಲ, ಅದನ್ನ ನಾನು ಅದರಿಂದ ಪರಿಹಾರ ಪಡ್ಕೋಬೇಕು ಅನ್ನೋದಕ್ಕೆ ನಾನು ಬಂದಿರೋದು. ಅದೇ ರೂಮ್ ಇದೆಯಾ ಅಲ್ಲಿ? ಯಾರ ಕೆಲಸ ಇದೆ? ಏನ್ ಬ್ರೋ ಇದು ಹೆವಿ ಆಗ್ತದೆ. ನನಗೆ ಇವಾಗ ಏನ್ ಅನ್ಸ್ತದೆ ಗೊತ್ತಾ, ನಾವು ಲಾಸ್ಟ್ ಟೈಮ್ ಅವ್ರು ಅಟ್ಯಾಕ್ ಮಾಡಿದಾಗ ನಾವು ಎದ್ರುಕೊಂಡು ಓಡೋದ್ರಿ ನೋಡಿ, ಮತ್ತೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಾವು ಹೋಗ್ಬಿಡ್ತೀವಿ ಅಂತ ಅನ್ನಿಸ್ತಾ ಇದೆಯಾ? ಅನ್ಕೋತಾ ಇರ್ಬೋದು ಆ ಥರ. ಈ ಸಲಿ ಏನಾದರೂ ಆಗಲಿ ಬ್ರೋ, ಅವ್ರ ಹತ್ರ ನಾವು ಕ್ಷಮೆ ಕೇಳಬೇಕು. ನಾವು ಅವ್ರು ನಮ್ಮನ್ನ ಏನು ಮಾಡಿದ್ರು ರೆಡಿಯಾಗಿದ್ದೀರಿ ನಾವು, ನಮ್ಗೆ ಏನೇ ಪ್ರಾಬ್ಲಮ್ ಆಗಲಿ. ಲಾಸ್ಟ್ ಟೈಮ್ ಇದೆಲ್ಲ ಓಪನ್ ಇತ್ತು. ಬ್ರೋ ಮುಚ್ಕೋತಾ ಇದೆ ಮತ್ತೆ. ಬಿಡಿ ನೀವು ಅಲ್ಲೇ ಇದ್ದು ಮೂಮೆಂಟ್ ಇದೆ. ಲೈಟಾಗಿ ಮೂಮೆಂಟ್ ಆಗ್ತಿದೆ. ಅಮ್ಮ, ಏನೇ ಕಲ್ತಿದ್ದೀರಾ? ದಯವಿಟ್ಟು ಅಲ್ಬೇಡಿ. ಏನಾಯ್ತು ಸರ್ ಅವರು? ಆಚೆ ಕಡೆನಾ? ಕನ್ಫರ್ಮ್ ಮಾಡ್ಕೊಂಬಿಡೋಣ.
ಕನ್ಫರ್ಮ್ ಮಾಡ್ಕೊಂಬಿಡ ಹೋಗಿ ಬ್ರೋ. ಇದ್ದಾರಾ ಬ್ರೋ? ಆ ಕಡೆಯಿಂದನಾ? ಯಾರಿಲ್ವಾ? ಕಿಟಕಿಗೆ ಸೌಂಡ್ ಬಂದಿತ್ತಲ್ಲಿ. ಹಾಂ ನೋಡಿ ಅಲ್ಲೇನಾದ್ರೂ ಇದೆಯಾ ಗ್ಯಾಪ್? ಯಾರಿಲ್ಲ ಬ್ರೋ. ನಡಿ ನಡಿ ಬ್ರೋ. ಸೌಂಡ್ ಕೇಳಿಸ್ತಿದೆ ಅಲ್ಲ ಥರ. ಅಮ್ಮ ನೋಡಿ, ನಾನು ನಿಮಗೇನು ತೊಂದರೆ ಕೊಡಲ್ಲ. ನಾವು ಹಿಂದಿನ ಸರಿ ಬಂದಾಗ ನಾವು ಹೇಳಿದ್ವಿ ನಿಮಗೇನು ತೊಂದರೆ ಕೊಡಲ್ಲ ಅಂತ. ಆದ್ರೂ ನೀವು ನಮಗೆ ಅಟ್ಯಾಕ್ ಮಾಡೋಕೆ ಮಾಡಿದ್ರಿ. ಬನ್ನಿ ಬನ್ನಿ. ಕೋಲ್ಡ್ ಡ್ರಿಂಕ್ಸ್ ಮತ್ತೆ ಜಾಸ್ತಿ ಆಗ್ತದೆ. ಕೋಲ್ಡು ಮತ್ತು ಕೋಲ್ಡ್ ಫೀಲಿಂಗ್ ಅಂತೂ ಹಾಗೆ ಆಗುತ್ತೆ, ಹೆವಿ ಆಗುತ್ತೆ. ಬನ್ನಿ. ಯಾಕೆ ಇದ್ರ ಬದಲು ನಮ್ಮನ್ನ ಸಾಯಿಸೇ ಬಿಡ್ಬೋದು ನೀವು. ಏನಾದರೂ ತೆಗೆದು ನಮ್ಮ ತಲೆ ಮೇಲೆ ಹಾಕ್ಬಿಡಿ. ಬ್ರೋ ಇಲ್ಲಿ ನೋಡಿದ್ರ ಬ್ರೋ? ಒಳಗೇನೋ ನಡೀತಾ ಇದೆ ಬ್ರೋ. ಪೈಪ್ ಏನೋ ಬಿತ್ತು ಬ್ರೋ. ಬನ್ನಿ ಬ್ರೋ 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 ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬ್ರೋ. ಬ್ರೋ ಇದು ರೆಕಾರ್ಡ್ ಮಾಡಿ ಬ್ರೋ. ಈ ಡೋರ್ ಆಟೋಮೆಟಿಕ್ ಓಪನ್ ಆಗ್ತಿದೆ ನೋಡಿ ನೋಡಿ. ಈ ರೂಮೇ ಏನೋ ಆಗಿದೆ ಬ್ರೋ. ಲಾಸ್ಟ್ ಟೈಮ್ ಇದೇ ರೂಮೇ. ಸ್ಮೆಲ್ ಬರ್ತಿದೆಯಲ್ಲ ರೂಮಲ್ಲಿ? ಹೌದು, ಒಂಥರ ಬರ್ತಿದೆ. ಏನೋ ಒಂಥರ ಸತ್ತಿರೋ ವಾಸನೆ, ಕೆಟ್ಟೋಗಿರೋ ವಾಸನೆ. ಈ ಡೋರ್ ಆಟೋಮೆಟಿಕ್ ಓಪನ್ ಆಗ್ತಿತ್ತು ಬ್ರೋ. ಆ ಡೋರಿಗೆ ಏನು ಕ್ಲೋಸ್ ಆಯಿತು? ಶಾರು ಬ್ರೋ ಅದು ಆಟೋಮೆಟಿಕ್ ಕ್ಲೋಸ್ ಆಯಿತು, ಇದು ಆಟೋಮೆಟಿಕ್ ಓಪನ್ ಆಗ್ತಿದೆ. ಇಲ್ಲೂ ಏನೋ ಫೀಲ್ ಆಗ್ತಿದೆ ಬ್ರೋ. ನೀವು ಅದನ್ನು ಅಲ್ಲಿ ನೋಡಿ, ನಾನು ಇಲ್ಲಿ ನೋಡ್ತೀನಿ. ಓಕೆನಾ? ಮಣಿ ಅವ್ರ ಜೊತೆ ಹೋಗು. ಓಪನ್ ಆಗ್ತಿಲ್ವಾ? ಇಲ್ಲೂ ಯಾರು ಇಲ್ಲ ಬ್ರೋ ನೋಡಿ. ಯಾರಾದ್ರೂ ಇದ್ದಾರಾ? ಹುಷಾರು ಬ್ರೋ. ಯಾರಿಲ್ಲ ಬ್ರೋ. ಪಕ್ಕನಾ? ಯಾರಿಲ್ಲ, ಪಕ್ಕ ಯಾರಿಲ್ಲ. ಮತ್ತೆ ಇದೇನು ಕ್ಲೋಸ್ ಆಯಿತು? ಗಾಬರಿ ಆಗ್ಬೇಡ ಮಣಿ. ಅದಾದ್ಮೇಲೆ ಇದು, ಇದಾದ್ಮೇಲೆ ಅದು. ಅದೇ ಬ್ರೋ, ಇದೇ ಮನೆ. ಅಂದರೆ ಲಾಸ್ಟ್ ಟೈಮ್ ನಾವು ಡೋಸಿಂಗ್ ರಾಡ್ಸ್ ಯೂಸ್ ಮಾಡಿದಾಗ ಇದೇ ಮನೆಯಲ್ಲಿ ಹೌದು ಇದಾಗಿತ್ತು. ಮೇನು ನಡೆದಿರೋ ಜಾಗ ಇಲ್ಲೇ ಅನಿಸ್ತಿದೆ ಬ್ರೋ ನನಗೆ. ಮಣಿ ನೈಟ್ ಜನ ಅರ್ಥ ಮಾಡಿ ನಾವಿದು ಸೌಂಡ್ಗೆಲ್ಲ ಗಾಬರಿ ಕೊಡಬೇಡ. ಯಾರು ಇಲ್ಲ ಅಣ್ಣ. ಈ ಕಡೆಯಿಂದ ಸೌಂಡ್ ಜಾಸ್ತಿ ಐತಣ್ಣ.
ಇದಾದಮೇಲೆ ನನಗೆ ಆಗಿರೋಂಥ ಪರ್ಸ್ನಲ್ ಅಟ್ಯಾಕ್ಸ್ ಮನೆಯಲ್ಲಿ ಮತ್ತು ಈ ಕಾರ್ ಆ್ಯಕ್ಸಿಡೆಂಟು ಇದೆಲ್ಲ ಆದಮೇಲೆ ಒಂದು 2 years ಬ್ಯಾಕು ಇಷ್ಟೊಂದು ಭಯ ಪಡ್ತಿದ್ದಿದ್ದು ನಾನು. ಇವಾಗ ಆಟೋಮೆಟಿಕ್ ನನಗೆ ಈ ಮನೆಗೆ ಬಂದಾಗ ಆ ಭಯ ನನಗೆ ಮತ್ತೆ ಸ್ಟಾರ್ಟ್ ಆಗಿದೆ. ತುಂಬ ಭಯ ಪಡ್ತಾ ಇದ್ದೀನಿ ನಾನು ಸೀರಿಯಸ್ ಆಗಿ. ನಿಮಗೆ ಆ ಥರ ಆಯಿತು, ನನಗೆ ನಮ್ಮ ಮನೇಲೆಲ್ಲ ಏನೋ ಹುಷಾರು ತಪ್ಪೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನನ್ನ ಬರೀ ಇದೇ ಆಯಿತು. ನೋಡಿ ಅಲ್ಲೂ ಇಲ್ಲು ಅಲ್ಲೂ ಇಲ್ಲು ಅಲ್ಲೂ ಇಲ್ಲು ಎಲ್ಲ ಕಡೆ ಸೌಂಡ್ ಕೇಳಿಸ್ತಾ ಇದೆ. ನೀನೇನು ಟೆನ್ಷನ್ ತಗೋಬೇಡ ಮಣಿ, ಇವಾಗ ನಮಗೆ ನೀವೇ ಪಿಲ್ಲರು ಆಯ್ತಾ, ಮೇನ್ ಪಿಲ್ಲರ್ ನೀನೇ ಇವಾಗ. ಬನ್ನಿ ಬ್ರೋ. ಅದೇ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ. ಅಮ್ಮ ನಾನು ಹೇಳ್ದೆ ಅಲ್ಬೇಡಿ ಅಂತ ಅಂದ್ಬಿಟ್ಟು, ದಯವಿಟ್ಟು ನಿಮ್ಮನ್ನ ಅಲ್ಸೋಕ್ಕೋಸ್ಕರ ನಾವು ಬಂದಿರ್ತೀವಿ. ನೀನೇನು ಸ್ಟ್ರಕ್ ಆಗ್ಬಿಡ್ತಾ ಇದೆಯಾ? ಇಲ್ಲ ಸಡನ್ ಆಗಿ ಓದಂಗಾಯ್ತು ಹಿಂದೆಯಿಂದ. ನಿನಗೇನು ಭಯ ಆಗ್ತಿಲ್ಲ ತಾನೆ? ಕಂಟ್ರೋಲ್ ಏನು ಮಾಡ್ಕೊತ ಇಲ್ಲ, ಆರಾಮಾಗಿದೆಯಾ? ಭಯ ಏನಿಲ್ಲ. ಬ್ಲ್ಯಾಂಕ್ ಮನುಷ್ಯ ಸೈಲೆಂಟ್ ಯಾವಾಗ ಆಗ್ತಾನೋ ಅವಾಗಲೇ ತುಂಬ ಭಯ ಪಡ್ತಾವನೆ ಅಂತ ಅರ್ಥ ಆಯ್ತಾ? ಸಡನ್ ಆಗಿ ಹೋಯ್ತು, ಏನು ಜುಮ್ ಅನ್ಸಂಗ ಆಯ್ತು ಅಷ್ಟೇ. ಬಟ್ ಮತ್ತೆ ನಮ್ಗೆ ಏನಾದರೂ ಗ್ರಾಚಾರ ಕಾಯ್ದೆ ಇದೆಯಾ ಹಿಂಗೆ? ಇವಾಗ ನಾವು ಕೊನೆಯ ಪ್ರಶ್ನೆ ಏನಿತ್ತು ನಮ್ದು, ನೀವೀಗ ಇದು ಮಾಡಿರೋದು ನಾವು ಅನ್ಕೊಂತಿದ್ದೀರಾ ಅಂತ ಕೇಳ್ಬಿಟ್ಟಿದ್ದು. ಅವರು ಬ್ಲಾಸ್ಟ್ ಮಾಡಿದ್ದು ಸೌಂಡ್ಸು ಹೆವಿ ಆಗಿತ್ತು. ಇವಾಗ ಏನನ್ಸ್ತದೆ ಗೊತ್ತಾ, ನಮಗೆಲ್ಲ ಪ್ರಾಬ್ಲಮ್ಸ್ ಆಯ್ತಲ್ಲ, ಇವರು ನಾವೇ ಅಂತ ಅನ್ಕೋಬಿಟ್ಟಿದ್ದಾರೆ. ಅನ್ಕೋಬಿಟ್ಟು ನಮ್ ಹಿಂದೆನೆ ಬಂದು ನಮಗ್ ಪ್ರಾಬ್ಲಮ್ಸ್ ಕೊಡ್ತಾ ಇರೋದು. ಮೇ ಬಿ ನೀವು ಹೇಳ್ತಾ ಇದ್ರೆ ನನಗೂ ಹಂಗೆ ಅನಿಸ್ತಿದೆ ಬ್ರೋ. ಅದೇ ಆಗಿರೋದು ಪಕ್ಕ. ಇವಾಗ ನಮ್ಮದು ಹಂಗಾದ್ರೆ ನಾವು ಮಾಡಬೇಕಾಗಿರೋದು ಕ್ಷಮಾಪಣೆ ಒಂದೇ ಅಲ್ಲ ಬ್ರೋ, ಸಾರಿ ಕೇಳೋದು ಒಂದೇ ಅಲ್ಲ ನಮ್ಮ ಟಾರ್ಗೆಟು. ನಾವೇ ಮಾಡಿರೋ ತಪ್ಪು ಅಂತ ಅವ್ರು ತಿಳ್ಕೊಂಡಿದ್ದಾರೆ, ಅದು ತಪ್ಪು, ನಾವು ಒಳ್ಳೆ ಹುಡುಗರು ಅಂತ ತಿಳಿಸ್ಕೊಡ್ಬೇಕು. ಇದೆರಡು ಕೆಲಸ ನಾವು ಕನ್ಫರ್ಮ್ ಮಾಡಲಿ. ಇದೆರಡು ಕೆಲಸ ನಾವು ಮಾಡಿದ್ರೇ ಬಚಾವ್ ಇವಾಗ. ಓಕೆನಾ? ಏನಾದರೂ ಇದೆಯಾ? ಅದಕ್ಕೆ ಬ್ರೋ ನಾನು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಹೇಳ್ದೆ ಗೊತ್ತಾ, ಏನಂತ ಹೇಳಿ? ಕೆಟ್ಟ ಸ್ಮೆಲ್ ಬಂದೇ ಬರುತ್ತೆ ಬ್ರೋ, ಕೋಲ್ಡ್ ಫೀಲು, ಕೆಟ್ಟ ಸ್ಮೆಲ್ಲು. ಇದು ತುಂಬ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಅನಿಸಿದ್ರೆ ಏನೋ ತುಂಬ ಡೇಂಜರಾಗಿ ಇಲ್ಲಿದೆ, ನೆಗೆಟಿವ್ ಆಗಿ ಅಂತ ಅರ್ಥ. ನಡಿ ಬನ್ನಿ. ನಂಗೆ ಯಾಕೆ ಟಾರ್ಚ್ ಈ ಥರ ಆಗ್ತಿದೆ? ಏನು ಅಷ್ಟು ಬೇಗ ಚಾರ್ಜಿಂಗ್ ಖಾಲಿ ಆಯಿತಾ? ಅಳ್ತಾ ಇದೆ. ಇವಾಗ ಅವ್ರು ನಮ್ಮ ಹತ್ರನೇ ಇದೆ ಅನ್ಸ್ತದೆ. ನೀವು ನಮ್ಮ ಹತ್ರ ಇದ್ದೀರಾ, ನಮ್ಮ ಅಕ್ಕ ಪಕ್ಕನೇ ಇದ್ದೀರಾ ನೀವು. ಹಂಗೆ ಕೇಳಬೇಡಿ ಬ್ರೋ, ನೀವು ನಮ್ಮನ್ನ ನಿಂತ್ಕೊಂಡು ನೋಡ್ತಾನೆ ಇದ್ದೀರಾ, ನೀವು ನಮ್ಮ ಹಿಂದೆನೇ ಬರ್ತಿದ್ದೀರಾ ಅಂತ ನಮಗೆ ಕ್ಲಿಯರಾಗಿ ಗೊತ್ತು. ಹಿಂಗೆ ಕೇಳಿ ಕರೆಕ್ಟಾಗಿ. ಸೈಡ್ ಬಾ ಬನ್ನಿ, ಅಲ್ಲಿಗೆ ಹೋಗೋಣ ಬನ್ನಿ ಬಾ. ನೀವಿಲ್ಲೇ ಇದ್ದೀರಾ ಅಂತ ನಮಗೆ ಗೊತ್ತು. ನೀವಿಲ್ಲೇ ಇದ್ಕೊಂಡು ನಮ್ಮನ್ನ ನೋಡ್ತಾ ಇದ್ದೀರಾ, ನಾವು ಮಾತಾಡೋದು ಎಲ್ಲನೂ ಕೇಳಿಸ್ಕೊತಾ ಇದ್ದೀರಾ ಅಂತ ನಮಗೆ ಕ್ಲಿಯರಾಗಿ ಗೊತ್ತು. ಆದ್ರೂ ಇನ್ನೊಂದು ಸಾರಿ, ಒಂದೇ ಒಂದು ಸಾರಿ ಬ್ರೋ, ನನ್ನ ಡೈಲಾಗ್ ನೆಕ್ಸ್ಟ್ ಡೈಲಾಗ್ ನನ್ನ ನೆಕ್ಸ್ಟ್ ಡೈಲಾಗ್ ಏನಂತ ಗೊತ್ತಾ? ಏನು ಬ್ರೋ? ಇನ್ನೊಂದು ಸಾರಿ ಏನಾದರೂ ಮುಖಾಂತರ ನಮಗೆ ಕನ್ಫರ್ಮ್ ಮಾಡಿ ಅಣ್ಣಕ್ಕೆ ಬಂದೆ, ಅದು ಹೇಳೋಕ್ಕಿಂತ ಮುಂಚೆನೇ ಸೌಂಡ್ಗಳು ಬಂದ್ಬಿಡ್ತು. ಅದೇ ಅರ್ಥಾಗ್ತದೆ ಬ್ರೋ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಕನ್ಫರ್ಮ್ ಮಾಡಿಕೊಟ್ಟಿದ್ದಕ್ಕೆ. ಆ ರೂಮ್ ಬ್ರೋ, ಶಾರುಖ್ ಬ್ರೋ, ಆ ರೂಮ್ ಹೋಗಿ. ಈ ರೂಮಲ್ಲಿ ಏನೋ ಸೌಂಡ್ ಬರ್ತಿದ್ದು, ನಾನು ಈ ರೂಮ್ ಹೋಗ್ತೀನಿ. ಓಕೆನಾ? ಆ ರೂಮ್ಗೆ ಹೋಗಿ. ನಾನು ಇಲ್ಲೇ ಸೆಂಟ್ರಲ್ಲಿ ಇರೋಣ ಬ್ರೋ.
ಮಣಿ ನೀನೇನು ಮಾಡ್ತೀಯ ಗೊತ್ತಾ, ಇಲ್ಲಿ ನಿಂತ್ಕೋ, ಶಾರುಖ್ ಬ್ರೋನೂ ನೋಡ್ತಾ ಇರು, ಈ ಕಡೆ ನನ್ನೂ ನೋಡ್ತಾ ಇರು, ಓಕೆನಾ? ಹೋಗಿ ಶಾರುಖ್ ರೂಮಲ್ಲಿ ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಈ ರೂಮಲ್ಲಿ ಸೌಂಡ್ ಬಂತು. ಈ ರೂಮಲ್ಲಿ ಸೌಂಡ್ ಬಂದಿದ್ದ ತಕ್ಷಣವೇ ಆ ರೂಮಲ್ಲಿ ಸೌಂಡ್ ಬರ್ತಿದೆ. ಸೊ ಅದರಿಂದ ಅವ್ರನ್ನ ಆ ರೂಮಿಗೆ ಕಳಿಸಿದ್ದೀನಿ, ನಾನು ಈ ರೂಮಿಗೆ ಬಂದಿದ್ದೆ. ಫುಟ್ ಪ್ರಿಂಟ್ಸ್ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ನಮ್ಮ ಫ್ರೆಂಡ್ ಮಣಿ ಅಲ್ಲಿದ್ದಾನೆ. ಅಮ್ಮ ನೀವು ಇಲ್ಲಿದ್ದೀರಾ? ಫುಟ್ ಪ್ರಿಂಟ್ಸ್ ಅಲ್ಲಿದ್ದಾನೆ. ಸೌಂಡ್ ಬರ್ತಿದೆ. ನಾನು ಹಿಂದ್ಗಡೆನೇ ಸೌಂಡು ಗುರು, ನಾನು ಹಿಂದೆನೇ ಸೌಂಡು. ನನ್ನ ರೂಮಲ್ಲೇ ಸೌಂಡ್ ಇತ್ತು. ನನ್ನ ರೂಮಲ್ಲಿ ಇವಾಗ ಸೌಂಡ್ ಬಂತು. ಬನ್ನಿ ಬ್ರೋ. ಜಾಸ್ತಿ ನಿಮಗೆ ಇಶ್ಯೂಸ್ ಆಗಿರೋದು ಬ್ರೋ, ನನ್ಗೆ ಕಂಪೇರಿಂಗ್ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿ ಇಶ್ಯೂಸ್ ಆಗಿರೋದು. ಆ ಇಶ್ಯೂಸ್ ಇಂದ ಏನಾದ್ರು ಅಂದ್ರೆ ನೀವೇ ಮೇನ್ ಕಲ್ಪ್ರಿಟ್ ಅಂತ ನಿಮಗೆ ಏನಾದ್ರು ತೊಂದರೆ ತುಂಬಾ ಜಾಸ್ತಿ ಮಾತಾಡ್ತಿರೋದು ನಾನೇ ಬ್ರೋ. ಅದರಿಂದ ಮೇನ್ ಆಗಿ ನನ್ನಾನೇ ತಗೊಂಡ್ಬಿಟ್ಟೈತೆ. ಅದಕ್ಕೋಸ್ಕರ ಮೇನ್ ಆಗಿ ಪರಿಹಾರ ನಾನೇ ಮಾಡ್ಕೊಬೇಕು. ಇವಾಗ ಫಸ್ಟು ಕ್ಷಮಾಪಣೆ ಕೇಳ್ಬಿಡ್ತೀನಪ್ಪ, ಕಾಣಿಸ್ಕೊಂಡ್ಬಿಟ್ರೆ ಅವರು. ಯಾಕಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನನ್ನ ಜೀವನದಲ್ಲಿ ಇಷ್ಟೊಂದು ನೊಂದೋಗಿಲ್ಲ ನಾನು. ಸತ್ತೋಗೋ ಪರಿಸ್ಥಿತಿ ಬಂತು. ಆ ರೇಂಜಿಗೆ ನಾನು ಈ 1 ತಿಂಗಳಲ್ಲಿ ಅಷ್ಟೊಂದು ನರ್ಕ ನೋಡ್ಬಿಟ್ಟೆ ನಾನು. ಏನೋ ಓಡಾಡ್ತಿದ್ದೆ ಬ್ರೋ ಮೇಲ್ಗಡೆ. ಬಾ ಬ್ರೋ. ನನಗೇನಾದರೂ ಒಂದು ಫ್ಯಾಮಿಲಿ ಇದ್ದಿಲ್ಲ, ನಾನೇನಾದರೂ ಒಂಟಿ ಆಗಿದ್ದರೆ ನಿಜವಾಗ್ಲೂ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಬಂದಿದ್ರೆ ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತಾಯಿದ್ದೆ. ಫ್ಯಾಮ್ಲಿ, ನನ್ನ ಮಕ್ಕಳು ಇವರೆಲ್ಲ ನೆನಪಾಗಿ ನಾನು ಇನ್ನೂ ಜೀವಂತವಾಗಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟೊಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಬ್ರೋ ಶಾರುಖ್ ಬ್ರೋ ನಾನು. ಗೊತ್ತು ಬ್ರೋ, ನೀವು ನನ್ಗೆ ಹೇಳ್ತಾ ಇದ್ರಲ್ಲ, ನನ್ಗೆ ಗೊತ್ತು ನೀವು ಹೆಂಗೆ ಯಾವ ಪರಿಸ್ಥಿತಿ ಇದ್ರಿ ಅಂತ. ಒಂದು ವಾರ ನಾನು ಯಾರು ಫೋನು ಅಟೆಂಡ್ ಮಾಡಿಲ್ಲ ಫ್ರೆಂಡ್ಸ್. ಮೊಬೈಲ್ ಸೈಲೆಂಟಾಗಿ ಇಕ್ಬಿಟ್ಟು ಯಾರು ಫೋನು ಅಟೆಂಡ್ ಮಾಡಿಲ್ಲ. ಒಬ್ಬನೇ ಸುಮ್ಮನೆ ಬೆಡ್ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಆಚೆನೂ ಬರ್ತಿದ್ದಿಲ್ಲ, ಮನೆಯಿಂದ ಆಚೆ ಕಾಲೂ ಆಚೆ ಇಕ್ಲಿಲ್ಲ. ನಾನು ಎಷ್ಟೋ ಸರಿ ನಿಮ್ಮ ಫ್ರೆಂಡ್ ಚಿನ್ನ ಬ್ರೋ ಕಾಲ್ ಮಾಡಿದ್ದೆ. ಅವರು ಏನು ಹೇಳ್ತಾ ಇದ್ರು, ಇಲ್ಲ ಬ್ರೋ ಅವ್ರ ಪ್ರಾಬ್ಲಮ್ಸ್ ಇದ್ದಾರೆ, ಅವ್ರ ಮನೇಲಿ ಮಲ್ಕೊಂಡಿದ್ದಾರೆ ಬ್ರೋ ಅಂತಾನೆ ಹೇಳ್ತಾ ಇದ್ದಿದ್ದು. ಏನ್ ಪ್ರಾಬ್ಲಮ್ ಅಂತ ನಮಗೂ 1-2 ದಿನ ಗೊತ್ತಾಗಿಲ್ಲ. ಅವ್ರು ಮಲ್ಕೋತಾನೆ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದೀನಿ. ನನಗೆ ಮಲ್ಕೊಂಡಿದ್ರೆ ಹೆಂಗೆ ಗೊತ್ತಾ, ಬೆಡ್ರೂಮಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡೋಣ, ಏನಾದರೂ ಕುಡಿದು ಬಿಡೋಣ, ಹಿಂಗೆ ಬಂದ್ಬಿಟ್ಟಿತ್ತು ಮೈಂಡ್ಗೆ. ಆಮೇಲೆ ಮಕ್ಕಳು, ಫ್ಯಾಮ್ಲಿ, ಹೆಂಡತಿ, ಅಮ್ಮ, ತಾಯಿ ಅಂತ ಜ್ಞಾಪಕ ಬಂದು ಸೈಲೆಂಟ್ ಆಗಿಬಿಟ್ಟಿದ್ದು ನಾನು. ಆದರೆ ನನಗೆ ಬಂದಷ್ಟು ಪ್ರಾಬ್ಲಮ್ಮು ನನ್ನ ಶತ್ರುಗೂ ಬರಬಾರ್ದು ಬ್ರೋ. ಬೇಡ ಬರೋದು. ಆದರೆ ಒಂದಂತೂ ನನಗೆ ನಿಜ ಗೊತ್ತಾಯ್ತು ಬ್ರೋ. ಏನು ಗೊತ್ತಾದು, ಕಷ್ಟ ಬಂದಾಗ ಮಾತ್ರ, ಇದರ ಕಷ್ಟ ಎಲ್ಲರ ಜೀವನದಲ್ಲಿ ಬರುತ್ತೆ, ಬಂದವಾಗ ಮಾತ್ರ ಒಂದು ಒಳ್ಳೇದು ನಡೆಯುತ್ತೆ. ಏನು ಹೇಳಿ, ನಮ್ಮ ಜೊತೆ ರಿಯಲ್ ಯಾರು ಫೇಕ್ ಯಾರು ಅಂತ ಗೊತ್ತಾಗುತ್ತೆ. ನನ್ನ ಜೊತೆ ಅವತ್ತು ಯಾರು ನಿಂತ್ಕೊಂಡಿಲ್ಲ, ಯಾರ್ಯಾರು ನಿಂತ್ಕೊಂಡಿಲ್ಲ. ನನ್ನ ಫ್ರೆಂಡ್ ಒಬ್ಬ ಬಂದು ನಿಂತ್ಕೊಂಡ ಅಷ್ಟೇ, ನಮ್ಮ ತಾಯಿ. ಇವರಿಬ್ಬರು ನನ್ನ ಟೈಮಿಗೆ ಬಂದು ನಿಂತ್ಕೊಂಡು. ಇನ್ನು ಮಿಕ್ದವ್ರು ಸುಮಾರು ಜನ ಇದೆ, ಬ್ಯಾಕ್ಗ್ರೌಂಡ್ ಇದೆ, ಫ್ಯಾಮ್ಲಿ, ನೇಬರ್ಸು ಎಲ್ಲರೂ ಇದ್ದಾರೆ, ಸ್ವಂತವ್ರು ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಿದ್ರು. ಅದೊಂದು ನನಗೆ ಖುಷಿ ವಿಚಾರ. ಅವ್ರನ್ನ ಬ್ಲೈಂಡಾಗಿ ನಂಬ್ತಿದ್ದೆ ನಾನು. ಅವ್ರೇನು ಕೇಳಿದ್ರು ಮಾಡ್ತಾ ಇದ್ದೆ ನಾನು. ಅವ್ರೇನು ಕೇಳಿದ್ರು ಮಾಡ್ತಿದ್ದೆ. ಇವಾಗ ಚಾನ್ಸೇ ಇಲ್ಲ. ನನಗೆ ಇವಾಗ ಕಷ್ಟಕ್ಕೆ ಯಾರು ಬಂದು ನಿಂತ್ಕೊಂಡ್ರೋ ಅವ್ರಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ನಾನು. ಸರಿ, ಅವ್ರು ಆಗ್ಬೇಡ ಬ್ರೋ. ಗ್ಲಾಸೆಲ್ಲ ಆಟೋಮೆಟಿಕ್ ಹೊಡೆದೋಗ್ತಿದೆ ಬ್ರೋ. ಇದಕ್ಕೆ ಮೇಲೆ ಒಳ್ಳೇದಲ್ಲ ಶಾರುಖ್ ಬ್ರೋ, ಇದಕ್ಕೆ ಮೇಲೆ ಒಳ್ಳೇದಲ್ಲ ಅನ್ನಿಸ್ತಿದೆ ನನಗೆ. ನೆಕ್ಸ್ಟ್ ಸ್ಟೆಪ್ ತೊಗೊಳ್ಲೇಬೇಕು ಇವಾಗ ನಾವು. ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ರೆಡಿ ಆಗಿದ್ದೀರಾ? ನಿನ್ನ ಮಣಿ ಬ್ರೋ ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ ಬ್ರೋ. ಸರಿ ಬಾ.
ಬಾ ಬಾ ಬ್ರೋ. ಬಿಡು ಬಿಡು ಬಾ ಬ್ರೋ. ನೆಕ್ಸ್ಟ್ ತೊಗೊಳ. ಬ್ರೋ ಇದೇ ರೂಮ್ ಅಲ್ವಾ? ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಂಬಿಡಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪು ಅಂತಂದರೆ ಏನು ಗೊತ್ತಾ, ನಾವಿವಾಗ ನಾವು ನಿಮ್ಮ ಹತ್ರನೇ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಪಂಚಕ್ಕೆ ನಾವು ಬರ್ತೀರಿ. ಇವಾಗ ನಾವು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಕತ್ಲೆದಲ್ಲಿ ನಿಮ್ಮನ್ನ ನೋಡೋಕ್ಕೋಸ್ಕರ ಬರ್ತೀರಿ. ದಯವಿಟ್ಟು ಕಾಣಿಸಿ. ನಿಮಗೋಸ್ಕರ ನಾನು ಏನೋ ಒಂದು ತೊಗೊಂಬಂದಿದ್ದೀನಿ. ಮತ್ತೆ ನಿಮ್ಮ ಹತ್ರ ಕ್ಷಮೆನೂ ಕೇಳ್ಬೇಕು ನಾನು. ದಯವಿಟ್ಟು ನಾನು ಕತ್ಲಲ್ಲೇ ಬರ್ತೀನಿ, ನಮ್ಮ ಎದುರುಗಡೆ ಬನ್ನಿ. ಬ್ರೋ ಏನು ಗೊತ್ತಾ, ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡೋಣ. ನೈಟ್ ವಿಷನಲ್ಲಿ ಮಾತ್ರ ಮೂವ್ ಮಾಡೋಣ. ಈ ರೂಮ್ ಬಂದ್ಬಿಟ್ಟು ಮೇನ್ ಟಾರ್ಗೆಟ್ ನೋಡಿ, ಅಲ್ಲಿ ಡೋರ್ ಬಂದ್ಬಿಟ್ಟು ಆಟೋಮೆಟಿಕ್ ಕ್ಲೋಸ್ ಆಗಿ ಓಪನ್ ಆಯ್ತು ಇವಾಗ. ಸೊ ಲಾಸ್ಟ್ ಟೈಮ್ ಬಂದವಾಗ ಇದೇ ರೂಮಲ್ಲೇ ನಮಗೆ ತುಂಬ ಸೌಂಡ್ಸು ಎಲ್ಲ ಕೇಳಿಸಿರೋದು. ನಾವು ಇವಾಗ ಬಂದಾಗಲೂ ಇದೇ ನಡೀತಿರೋದು ನಮಗೆ. ಸೊ ಅದರಿಂದ ನಾವೇನು ಮಾಡೋಣ ಅಂತಂದರೆ, ಇದೇ ರೂಮಲ್ಲೇ ನಮ್ಮ ಪ್ರಾಬ್ಲಮ್ನ ತಗೊಂಡಿತ್ತು ಇದೇ ರೂಮಲ್ಲಿ. ಫಿಕ್ಸ್ ಮಾಡ್ಕೊಳ್ಳೋದು ಇದರಲ್ಲಿ. ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಇದರಲ್ಲೇ, ಈ ರೂಮಲ್ಲೇ. ನಾವು ಕ್ಲಿಯರ್ ಈ ರೂಮಲ್ಲೇ ಮಾಡಬೇಕು, ಸರಿನಾ? ಸೊ ಲೈಟ್ಸ್ ಆಫ್.